ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಗೋಟೂರು ಶಿವಪ್ಪ ಸರ್ ಅವರು ಆಗಮಿಸಿರ್ತಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತೀನಿ. ಹಾಗೂ ಕೊಡಗಿನಲ್ಲಿ ಒಬ್ಬಳಿ ಎಲ್ಲ ಮುಖಂಡಗಳು ಆಗಮಿಸಿರ್ತಾರೆ. ನಿಮಗೂ ಸಹ ಸ್ವಾಗತವನ್ನು ಕೊಡ್ತಾ ಈ ಕಾರ್ಯಕ್ರಮದ ಕುರಿತು ಈಗ ಎಸಿ ಸಾಹೇಬ್ರು ಒಂದೆರಡು ಮಾತಾಡ್ಬೇಕಂತ ಕೇಳಿದ್ರು. ಗೆ ಸಂಬಂಧಪಟ್ಟಂತೆ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ವಿವಿಧ ಸವಲತ್ತುಗಳನ್ನು ವಿತರಣೆ ಮಾಡಿರತಕ್ಕಂಥದ್ದು ಕಾರ್ಯಕ್ರಮವನ್ನು ತಾವೆಲ್ಲರೂ ಗಮನಿಸಿದ್ದೀರಿ. ಇನ್ನು ಕೆಲವರಿಗೆ ಬರ್ಲಿಕ್ಕಾಗದೇ ಇರತಕ್ಕಂಥವ್ರಿಗೆ ಮನೆ ಮನೆಗೆ ಹೋಗಿ ಭೇಟಿ ನೀಡಿ ಅವ್ರ ಮನೆ ಹತ್ರನೇ ಕೊಡಬೇಕಂತ ಹೇಳ್ಬಿಟ್ಟು ಮಾನ್ಯ ಶಾಸಕರ ನಿರ್ದೇಶನದಂತೆ ಇವತ್ತು ನಾವು ಈ ಗ್ರಾಮಕ್ಕೆ ಬಂದಿದ್ದೀವಿ. ಒಂದು ವಿಶೇಷವಾಗಿರುವಂಥ ಕಂದಾಯ ಗ್ರಾಮದಲ್ಲಿ ಹಕ್ಕುಪತ್ರಗಳ ವಿತರಣೆ ಮಾಡ್ತಕ್ಕಂಥದ್ದು. ಈ ಕಂದಾಯ ಗ್ರಾಮದಲ್ಲಿ ಏನು ಒಂದು ಜಮೀನಲ್ಲಿರ್ತಕ್ಕಂಥ ಅನಧಿಕೃತವಾಗಿರ್ತಕ್ಕಂಥ ಜಮೀನಿನಲ್ಲಿ ಮನೆ ಕಟ್ಕೊಂಡಿರ್ತಕ್ಕಂಥವ್ರಿಗೆ ಅಧಿಕೃತ ಮಾಡ್ತಕ್ಕಂಥದ್ದು ಈ ಒಂದು ಕಂದಾಯ ಗ್ರಾಮದಲ್ಲಿ ಹಕ್ಕುಪತ್ರ ಕೊಡ್ತಕ್ಕಂಥ. ಪ್ರೈವೇಟ್ ಜಮೀನಿನಲ್ಲಿ ಇರ್ತಕ್ಕಂಥವ್ರಿಗೂ ಸಹ ನಾವು ವಿಚಾರಣೆ ಮಾಡಿ ಹಕ್ಕುಪತ್ರ ಕೊಡ್ತಕ್ಕಂಥದ್ದನ್ನು ಮಾಡಿದ್ದೀವಿ. ಇದರಿಂದ ನಿಮಗೆ ಏನು ಸ್ವತಂತ್ರವಾಗಿ ನಿಮ್ಮ ಊರಿಗೆ ಒಂದು ಗ್ರಾಮದ ಹೆಸರು ಬರುತ್ತೆ, ಪಾಣಿಯಲ್ಲಿಯೂ ಸಹ ವಿಶೇಷ ಅದು ಹೆಸರು ಬರುತ್ತೆ, ಅದೇ ರೀತಿಯಾಗಿ ನಕ್ಷೆ ಬರ್ತಕ್ಕಂಥದ್ದು ಸಹ ಆಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಸವಲತ್ತುಗಳನ್ನು ಕಂದಾಯ ಇಲಾಖೆ ಮಾಡ್ತಕ್ಕಂಥದ್ದು ಹಾಗೂ ವಿವಿಧ ಸವಲತ್ತುಗಳನ್ನು ವಿತರಣೆ ಮಾಡಿರ್ತಕ್ಕಂಥದ್ದಿದೆ. ಆ ನಿಟ್ಟಿನಲ್ಲಿ ಈ ದಿನ ಆಗಮಿಸತಕ್ಕಂಥ ಮಾನ್ಯ ಶಾಸಕರು ಎಲ್ಲ ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡ್ಬೇಕಂತ ಹೇಳ್ಬಿಟ್ಟು ಮನವಿಯನ್ನು ಮಾಡ್ತಾ ರವೀಂದ್ರ ಹೆಸರು ಹೋಗೋಪ್ಪ.